ನಿಮ್ಮ ಅಭಿಪ್ರಾಯ ಏನು ಬದಲಾವಣೆ ಇದೆ? ನಾವೇನೂ ಮಾಡಲ್ಲ, ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ. ರಾಜಕಾರಣ ನಿಂತು ನೀರಲ್ಲ. ಕಾಂಗ್ರೆಸ್ಸಿಗೆ ಅಭದ್ರತೆ ಕಾಡ್ತಾ ಇದೆ. ಅವರು ಅನ್ಸೆಕ್ಯೂರ್ಡ್ ಫೀಲಿಂಗ್ನಲ್ಲಿದ್ದಾರೆ. ಅವರಿಗೆ ಅಭದ್ರತೆ ಕಾಡ್ತಾ ಇದೆ. ಏನು ಬೇಕಾದರೂ ಆಗ್ಬೋದು ರಾಜಕಾರಣದಲ್ಲಿ. ಈಗ ನೀವು ಲೆಕ್ಕ ಹಾಕಿ, ಸಿದ್ದರಾಮಯ್ಯನವ್ರ ಎದುರುಗಡೆ ದಲಿತ ಸಿ ಎಮ್ ಅಂತ ಅಂತಾರೆ ಅಂದರೆ ಏನು ಮೆಸೇಜ್ ಕೊಡ್ತಾರೆ? ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋ ಮೆಸೇಜನ್ನು ದಲಿತರು ಕೊಡ್ತಾ ಇದ್ದಾರೆ. ದಲಿತರಿಗೆ ಸಿದ್ದರಾಮಯ್ಯನವ್ರ ಮೇಲೆ ವಿಶ್ವಾಸ ಇಲ್ಲ ಅನ್ನೋ ಮೆಸೇಜನ್ನು ಅವರು ಮುಖದ ಎದುರುಗಡೆ ಹೇಳ್ತಾರೆ ರೀ, ಹಿಂದುಗಡೆ ಹೇಳೋದು ಅಲ್ಲ, ಪತ್ರಿಕಾಗೋಷ್ಠಿನೂ ಅಲ್ಲ. ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯನವರು ನಮಗೆ ದಲಿತ ಸಿ ಎಮ್ ಬೇಕು ಅಂತಾರೆ ಅಂದರೆ ಕುರ್ಚಿ ಖಾಲಿ ಇದೆಯಾ? ಖಾಲಿ ಮಾಡಿಸೇ ತಾನೇ ದಲಿತ ಸಿ ಎಮ್ ಮಾಡಬೇಕು. ಖಾಲಿ ಮಾಡಿಸೋಕೆ ತಯಾರಾಗಿದ್ದಾರೆ ಅನ್ನೋ ಸಂದೇಶ ಅಲ್ವಾ ಅದು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂತ ಹೇಳಿದ್ರೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಪಮಾನ ಅಲ್ವಾ ಅದು? ಇದು ಎಲ್ಲವೂ ಸರಿ ಇಲ್ಲ ಅನ್ನೋ ಸಂದೇಶನ ಯಾರು ಕೊಡ್ತಾ ಇದ್ದಾರೆ? ಕಾಂಗ್ರೆಸ್ನೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ಸಿಗರೇ ಕೊಡ್ತಾ ಇದ್ದಾರೆ, ನಾವಲ್ಲ. ಅವ್ರಿಗೆ 136 ಸೀಟ್ ಇದೆ, ನಾವ್ಯಾರು ಇಳಿಸೋಕ್ಕಾಗತ್ತೆ? ಅವರು ಒಡೆದು ಹೋದರೆ ನಮ್ಮ ಕೈನಲ್ಲಿಲ್ಲ. ಮತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಆದಿಯಾಗಿ 50 ಕೋಟಿ ರೂಪಾಯಿ ಆಫರ್ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಯಾರಿಗೆ ಆಫರ್ ಕೊಟ್ಟರು? ಅವರಿಗೆ ಭಯ ಕಾಡ್ತಾ ಇದೆ, ಭಯದಿಂದ ಹಂಗೆ ಹೇಳ್ತಿದ್ದಾರೆ. ಇಲ್ಲ ಯಾರಿಗೆ ಆಫರ್ ಕೊಟ್ಟರು ಹೇಳಬೇಕಲ್ಲ, ಇಂಥವ್ರಿಗೆ ಆಫರ್ ಕೊಟ್ಟರು ಅಂತ ಹಾಗೆ ಹೇಳ್ತಿದ್ದಾರೆ ಅಂದರೆ ಏನು ಬೇಕಾದ್ರೂ ಚುನಾವಣೆ ನಂತರ ಆಗ್ಬೋದು. 28ಕ್ಕೆ 28 ಸ್ಥಾನವನ್ನು ಗೆಲ್ಲೋದ್ರ ಕಡೆಗೆ ಗುರಿ ಇಟ್ಕೊಂಡು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವಂಥ ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಹಾಸನದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣವರು ಹಿಂದಿಗಿಂತಲೂ ಹೆಚ್ಚಿನ ಮತಗಳ ಲೀಡ್ನಲ್ಲಿ ಗೆಲ್ತಾರೆ. ನಿರ್ಮಲಾನಂದ ಶ್ರೀಗಳ ನಾನು ಆ ಬಗ್ಗೆ ಏನೂ ಹೇಳಲಿಕ್ಕೆ ಬಯಸೋದಿಲ್ಲ. ನಾವೀಗಾಗಲೇ ಹಲವು ಬಾರಿ ಹೇಳಿದ್ದೇನೆ, ದೇಶದ ಹಿತದೃಷ್ಟಿಯಲ್ಲಿ, ಮೋದಿಯವರ ಹಿತದೃಷ್ಟಿಯಲ್ಲಿ ಗಮನದಲ್ಲಿ ಇಟ್ಕೊಂಡು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನು ಹಲವಾರು ಬಾರಿ ಹೇಳಿದ್ದೀನಿ. ಮತ್ತೇನೂ ಹೇಳಕ್ಕೆ ಬಯಸೋದಿಲ್ಲ. ಅವರನ್ನು ಮಾತಾಡಿದ್ದಾರೆ ಸರ್, ನಾನು ಪಕ್ಷದಿಂದ ಹೊರಗಿದ್ಕೊಂಡು ಹೋರಾಟ ಮಾಡ್ತೀನಿ, ಟಿ ರವಿ ಅವರು ಒಳಗಿದ್ದು ಹೋರಾಟ ಮಾಡ್ತಾರೆ ಅಂತ ನಿಮ್ಮ? ನಾನು BJP ಪರವಾಗಿ ಹೋರಾಟ ಮಾಡ್ತಾಯಿದ್ದೀನಿ, NDA ಪರವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಈಗ ನಾವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿರುವಂಥ NDA ಅಭ್ಯರ್ಥಿ ಗೆಲ್ಲಬೇಕು ಅಂತ ಬಂದಿದ್ದೀನಿ. ರಾಜ್ಯದ ಉದ್ದಗಲಕ್ಕೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಂತ ಕೆಲಸ ಮಾಡ್ತಿದ್ದೀನಿ ಅಂದರೆ ಅದು BJP ಪರವಾದ ಹೋರಾಟನೇ. ಬಿಜೆಪಿ ಒಂದು ಕುಟುಂಬದ ಹಿಡಿತಕ್ಕೆ ಹೋಗ್ತಾ ಇದೆ ಅಂದರೆ ಪದೇ ಈಶ್ವರಪ್ಪನವ್ರು ಮಾತಾಡ್ತಾರೆ ಸರ್. ಈಗ ನಾನು ಹೇಳಿದ್ನಲ್ಲ, ಇದು ನಮಗೆ ಒಂದೇ ಲಕ್ಷ್ಯ, ನಮಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ನಮ್ಮ ರಾಜ್ಯದ 28ಕ್ಕೆ 28 ಸ್ಥಾನವನ್ನು ಗೆಲ್ಲಬೇಕು. ಆ ಗೆಲ್ಲೋದಕ್ಕೆ ಏನು ಬೇಕು ಅದನ್ನು ಗುರಿಯಾಗಿ ಇಟ್ಕೊಂಡು ಕೆಲಸ ಮಾಡ್ತೀವಿ. ಸರ್, ಈಶ್ವರಪ್ಪ ಅವ್ರ ಮಾತಲ್ಲಿ ಟಿ ರವಿ ಅವರಿಗೂ ಸಹ ಬಿಜೆಪಿ ಪಕ್ಷದ ಡಿಫ್ರೆನ್ಸಸ್ ಇದೆ, ಆದರೆ ನಾನು ಹೊರಗಡೆ ಇದ್ದೀನಿ, ಅವ್ರು ಒಳಗಡೆ ಇದೆ ಅಂತ. ನಾನು BJP ಹೊರಗಿದ್ದು ರಾಜಕಾರಣ ನಾನು BJP ಹೊರಗಿದ್ದು ರಾಜಕಾರಣ ಮಾಡೋದೇ ಇಲ್ಲ, BJP ಒಳಗಿದ್ದೇ ರಾಜಕಾರಣ ಮಾಡೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.